ಇವತ್ತು ಅವರು ನಾನು ಮಹೇಶ್ ತಿಮ್ಮಾರೋಡಿಯವರ ಪರವಾಗಿ ವಕಾಲತನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಅವರ ಮನೆಯಿಂದ ಅವರ ಗಾಡಿಯಲ್ಲೇ ಬಂದಿದ್ದಾರೆ. ಆ ನಂತರ ಅವರ ಸ್ಟೇಟ್ಮೆಂಟ್ ಕೂಡ ತನಿಖಾಧಿಕಾರಿಯವರು ತಗೊಂಡಿದ್ದಾರೆ. ಆ ನಂತರ ಅವರನ್ನು ಮೆಡಿಕಲ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಗೌರ್ಮೆಂಟ್ ಆಸ್ಪತ್ರೆ ಬ್ರಹ್ಮಾವರಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೂಡ ಅವರ ಆರೋಗ್ಯ ಅಂದರೆ BP ಸ್ವಲ್ಪ ಐ ಇತ್ತು. ಅದಕ್ಕಾಗಿ ಫರ್ದರ್ ಇದು ಕೂಡ ಮಾಡಿದ್ದಾರೆ. ಆ ನಂತರ ಅವರಿಗೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ. ತದನಂತರ ನಾವು ನ್ಯಾಯಾಲಯದಲ್ಲಿ ಅವರ ಪರವಾಗಿ ನಾನು ಬೇಲ್ ಅಪ್ಲಿಕೇಶನ್ ಕೂಡ ಮೂವ್ ಮಾಡಿದ್ದೇನೆ. ಆ ನಂತರ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ತೀರ್ಪನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ. ಅಲ್ಲಿ ತೀರ್ಪು ಕೂಡ ಕ್ಲಿಯರ್ ಇದೆ. ಆ ನಂತರ ನಾನು ಅವರನ್ನು ಯಾವ ಕಾರಣಕ್ಕಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ. ಯಾಕಂದರೆ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು 3 years ಮಾತ್ರ ಇದೆ. ಹರೀಶ್ ಕುಮಾರ್ ಸ್ಟೇಟ್ ಜಡ್ಜ್ಮೆಂಟಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಅಪ್ ಟು 7 yearsವರೆಗೆ ಇದ್ರೆ ಮಾತ್ರ ಅವರನ್ನು ಇದು ಮಾಡಬೇಕು, ಬಂಧಿಸಬೇಕು, ಅದರ್ವೈಸ್ ಬಂಧಿಸಬಾರ್ದು ಅಂತ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟನ್ನು ನಾವು ಕನ್ವಿನ್ಸ್ ಮಾಡಿದ್ದೇವೆ. ಆ ನಂತರ ಅಭಿಯೋಜನೆ ಇಲಾಖೆಯ ಪರವಾಗಿ ವಾದ ಮಂಡಿಸಿದ್ದಾರೆ. ಆನಂತರ ನಾವು ನ್ಯಾಯಾಲಯ 23ನೇ ತಾರೀಕಿನವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಆನಂತರ ಅಭಿಯೋಜನೆಯವರು ಕೂಡ 23ನೇ ತಾರೀಕಿಗೆ ನಾವು ಬೆಳಿಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಯಾಕಂದರೆ ಇದರಲ್ಲಿ ನಾನ್ ಬೇಲೇಬಲ್ ಒಫೆನ್ಸ್ ಇರುವುದರಿಂದ ನ್ಯಾಯಾಲಯ ಸುಮೋಟೋ ಆರೋಪಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ. ಅಭಿಯೋಜನೆ ಸಲ್ಲಿಸಿದ ಆಕ್ಷೇಪಣೆ ನಂತರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಲಿಕ್ಕೆ ಇದೆ ಇನ್ನೊಂದು ಸರಿ. ಆ ನಂತರ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಅವರು ಸರ್ ಆರ್ಗ್ಯುಮೆಂಟ್ ಬೇಲ್ ಅಪ್ಲಿಕೇಶನ್ ನಾವು ಮೂವ್ ಮಾಡಿದ್ದೇವೆ. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ನಂತರ ಅದು ಅಭಿಯೋಜನೆಯವರು ಕೂಡ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದಾರೆ. ಯಾಕಂದರೆ ಇದು ನಾನ್ ಬೇಲೇಬಲ್ ಆಫೆನ್ಸ್ ಇರುವುದರಿಂದ ಅವರಿಗೆ ಅವಕಾಶ ಕೊಡಬೇಕಾಗುತ್ತೆ ಕಾನೂನಿನ ಹಿತದೃಷ್ಟಿಯಿಂದ. ಆನಂತರ ನಾನು ನ್ಯಾಯಾಲಯವನ್ನು ಮನವಿ ಮಾಡಿಕೊಂಡಿದ್ದೇನೆ. ಯಾಕಂದರೆ ಇದು ಎಲ್ಲಿ ಕೂಡ ಇದು BL ಸಂತೋಷ್ ಅವರ ವಿರುದ್ಧವಾದಂಥ ಹೇಳಿಕೆ, ಅದರಿಂದ BL ಸಂತೋಷ್ ಅವರು ಎಲ್ಲಿ ಕೂಡ ಆರೋಪಿಯ ವಿರುದ್ಧ ಎಲ್ಲಿ ಕೂಡ ಪ್ರಕರಣ ದಾಖಲು ಮಾಡಲಿಲ್ಲ. ಮತ್ತು ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಆ ದೂರಿನಲ್ಲಿ ಶಾಂತಿ ಕದಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆದರೆ 16ನೇ ತಾರೀಕಿಗೆ ಆ ವಿಡಿಯೋ ವೈರಲ್ ಆಗಿದೆ. ಆದರೆ ಇಲ್ಲಿವರೆಗೆ ಯಾವುದೇ ಅಹಿತಕರ ಘಟನೆ ನಡೀಲಿಲ್ಲ. ಅದರಿಂದ ನ್ಯಾಯಾಲಯ ಬೇಲ್ ಕೊಡಬೇಕು, ಮತ್ತು ಆರೋಪಿಯನ್ನು ಬಂಧನ ಮಾಡಿದಂಥ ಕಾರಣ ಕೂಡ ಸರಿ ಇಲ್ಲ ಅಂತ ನಾನು ಕೋರ್ಟಿಗೆ ಮನವರಿಕೆ ಮಾಡಿದ್ದೇನೆ. ಸರ್ ನಾನ್ ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಆಗೋದಕ್ಕೆ ಟೈಮ್ ಕೊಟ್ಟರು ಅಂತ ಹೇಳಿದ್ರು. ಹೌದು ಸರ್. ಯಾವುದು ನಾನ್ ಬೇಲೇಬಲ್ ಸೆಕ್ಷನ್? ಸರ್ ಅದರಲ್ಲಿ 3 ಸೆಕ್ಷನ್ ಇದೆ ಸರ್. ಒಂದು ಸೆಕ್ಷನ್ 196, 352, 352 ಸರ್, 352 ಸಬ್ಕ್ಲಾಸ್ 2 ಮತ್ತು 352 ಸರ್. ಇದರಲ್ಲಿ ಒಂದು ನಾನ್ ಬೇಲೇಬಲ್ ಇದೆ, 2 ನಾನ್ ಬೇಲೇಬಲ್ ಇದೆ, ಒಂದು ಬೇಲೇಬಲ್ ಇದೆ ಸರ್. ಸೆಕ್ಷನ್ 353 ಇಸ್ ಎ ನಾನ್ ಬೇಲೇಬಲ್, 196 ಇಸ್ ಎ ಸಬ್ಕ್ಲಾಸ್ 1 ಇಸ್ ಎ ನಾನ್ ಬೇಲೇಬಲ್. ಆನಂತರ 352 ಇಸ್ ಎ ಬೇಲೇಬಲ್ ಸರ್. 2 ಸೆಕ್ಷನ್ಸ್ ಎಷ್ಟಿದೆ ಪನಿಷ್ಮೆಂಟ್? ಸರ್ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು 3 years ಮತ್ತೆ ಫೈನ್ ಅಂತ ಇದೆ ಸರ್. ಅಲ್ಲ, ನಾನ್ ಬೇಲೇಬಲ್ ಸೆಕ್ಷನ್ಸ್ ಎಷ್ಟಿದೆ? ಅದು ಅಷ್ಟೇ ಸರ್. ಒಂದು ಬೇಲೇಬಲ್ ಒಫೆನ್ಸ್ಗೆ 2 years ಅಂತ ಇದೆ, ನಾನ್ ಬೇಲೇಬಲ್ ಒಫೆನ್ಸಿಗೆ 3 years ಆ್ಯಂಡ್ ಫೈನ್ ಅಂತ ಇದೆ ಸರ್. ಈಗ 23rd ಬೇಲ್ ಆರ್ಗ್ಯುಮೆಂಟ್ ಇರುತ್ತೆ. ಬೇಲ್ ಆಕ್ಷೇಪಣೆಯನ್ನು ಅಭಿಯೋಜನೆ ಇಲಾಖೆ ಸಲ್ಲಿಸಲಿಕ್ಕೆ ಇದೆ. ಆನಂತರ ಅವತ್ತೇ ನಾವು ಅದರ ಮೇಲೆ ವಾದ ಮಂಡಿಸಲಿಕ್ಕೆ ಇದ್ದೇವೆ ಸರ್. 100ಕ್ಕೆ 100 ಅವರು ಈ ಪ್ರಕರಣದಿಂದ ಅವರಿಗೆ 100ಕ್ಕೆ 100 ಬೇಲ್ ಸಿಗುತ್ತೆ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಅದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಸರ್. ಇದೇ ಕೋರ್ಟಲ್ಲಿ ನೀವೀಗ ನೆಕ್ಸ್ಟ್ ಈಗ ಇದು ಬರೋದು ವಿಚಾರಣೆ ಇದೇ ಕೋರ್ಟಿನಲ್ಲಿ ವಿಚಾರಣೆ ಬರುತ್ತೆ ಸರ್. ಈಗ ಹಾಗಿದ್ರೆ 2 ದಿನ JC ಕೊಟ್ಟಿದ್ದಾರೆ. ನಾಳೆ 1 ದಿನ ಮಾತ್ರ ಸರ್, 23ಕ್ಕಲ್ಲ ಸರ್, ಇವತ್ತು 21, ನಾಳೆಗೆ 2 ದಿನ. ಹೌದು ಸರ್. ವಿಜಯ ವಾಸು ಪೂಜಾರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.